ಲಕ್ಷ್ಮಿ ಅವರು ಮುಂದೆ ಬರ್ಬೇಕಂತ ಹೇಳ್ತಾ ಇದ್ದೀನಿ. ಕನ್ನಡ ತಾಯಿಯ ಸೇವೆ ನಿರಂತರವಾಗಿ ಮುಂದುವರಿಯಲಿ. ಈಗ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮಿ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ಫೋಟೋ ಒಳ್ಳೆಯ ಈ ಕಿರಣ್ ಎಲ್ಲ ಮಿಸ್ಸಿಂಗ್ ಆಗಿದ್ದಾರೆ. ಕಿರಣ್ ಕರೆದಿದ್ರೆ ಕಿರಣ್ ಬಂದಿಲ್ಲ ಇವತ್ತು. ಮುಂದಿನ ದಿನಗಳಲ್ಲಿ ಎಲ್ಲ ಕಿರಣ್ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕಿರಣ್ ಯಾವತ್ತೂ ಬರೋದೇ ಇಲ್ಲ ಒಳ್ಳೆದಾಗಿ ಹಂಗೆ ಇಟ್ಕೊಳ್ಳೋದನ್ನ. ಈ ಹುದ್ದೆ ಬಂದು ಅಲ್ಲ ಇರ್ಲಿ ಇರ್ಲಿ ಈ ಫೋಟೋ ಅಲ್ಲ ಲೈವ್ ಇದೆ. ಲೈವ್ ಬನ್ನಿ. ಎಲ್ಲರದು ಕವರ್ ಆಗಿದೆ. ಬನ್ನಿ ಎಲ್ಲರೂ ಭುವನೇಶ್ವರಿ ಫೋಟೋ ಬನ್ನಿ. ರಾಡಾಗ ಆರಾಮಾಗಿ ಎಷ್ಟು 50 ಜನ ಇಟ್ಕೊಂಡು ಮಾಡ್ತಾ ಇದ್ದೆ. ಇಲ್ಲಿ ಒಬ್ಬೊಬ್ರು 100 ಜನ ಇದ್ದಂಗೆ ಸ್ವಲ್ಪ ಭಾಗ ತೆಗೆದಿಲ್ಲ, ಹಿಂಗೆ ಫುಲ್ ಕವರ್ ಆಗಲಿ. ಯಾಕೆ ರಾಜು ಏನ್ ಫಂಕ್ಷನ್ ಮಾಡಿದ್ರು ನಾನು ಸೈಡಲ್ಲಿ ಇಟ್ಬಿಡೋದು? ಏನ್ ರಾಜು ಇದೆಲ್ಲ ವಿಡಿಯೋ ಮಾಡ್ಬಿಡಿ. ಎಲೆ ಮಾರಕ್ಕಾಯ್ತಲ್ಲ, ಆಯ್ತು ಒಳ್ಳೆ ಪೋಸ್ಟ್ ಅಂತ ಕೊಟ್ಬಿಡಿ ರಾಜುಗೆ. ಎಲ್ಲ ಕಲ್ಲು ಮುಂದೆನೆ ತಂದ್ಬೇಕು ನಮಗೆ. ಮತ್ತಷ್ಟು ತಾಯಿ ಭುವನೇಶ್ವರಿ ಲಕ್ಷ್ಮಿ ಅವ್ರಿಗೆ ಒಳ್ಳೆ ನಮ್ಮ ನಾಡಿನ ಜನಗಳಿಗೆ ಒಳ್ಳೇದ್ ಮಾಡೋದಕ್ಕೆ ಶಕ್ತಿ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಇನ್ನೇನು ಅಕ್ಟೋಬರ್ ಅಲ್ಲಿ ಮದುವೆಗಳೆಲ್ಲ ಮಾಡ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಒಂದೆರಡು ಮಾತು ಮಾತಾಡ್ಬೇಕು ಲಕ್ಷ್ಮಿ ಅವರ, ನೀವು ಮಾತಾಡಿ. ನಾನು ಲಕ್ಷ್ಮಿ ಮಂಜುನಾಥ್ ಅಂತ. ನನಗೆ ಏನು ಮಾತಾಡೋದು? ರಾಜ್ಯ ಮಹಿಳಾ ಘಟಕದ ರಾಜ್ಯ ನನಗೆ ನನ್ನನ್ನು ನಂಬಿ ಈ ಒಂದು ಸ್ಥಾನ ಕೊಟ್ಟಿರೋ ಜನತೆ ಮತ್ತು ರಾಘವೇಂದ್ರ ಅಣ್ಣ ತಮ್ಮಂದಿರು ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು. ಇದು ನನಗೆ ಹೊಸದು ಇರೋದ್ರಿಂದ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟು ನಾನು ಪ್ರಿಪೇರ್ ಆಗ್ತೀನಿ. ಹಾಂ ಹೌದು. ಓಕೆ ಓಕೆ, ಥ್ಯಾಂಕ್ ಯು. ಇಷ್ಟು ಮಾತಾಡೋರಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾತಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಹೇಳ್ತಾ ಇವಾಗ ನೆಕ್ಸ್ಟ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಯಾರಾದರೂ ವಿಲ್ ಮಾಡಿ ಬೆಂಗಳೂರು ಸೌತ್ದಲ್ಲ ಇವರೇ ನೋಡ್ಕೊಳ್ಳೋದು. ಭರತ್ ಅವ್ರಿಗೆ ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಪೋಸ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಭರತ್ ಅವ್ರಿಗೆ ನೆಕ್ಸ್ಟ್ ಒಳ್ಳೆ ಪೋಸ್ಟು ನಮ್ಮ ಕರವೇ ಗಜಸೇನೆಯಲ್ಲಿ ಕನ್ಫರ್ಮ್. ಈಗ ನೆಕ್ಸ್ಟ್ ಮುಂದಕ್ಕೆ ಲಕ್ಷ್ಮಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಲಕ್ಷ್ಮಿ ಅವ್ರಿಗೆ ಕುತ್ಕೊಳ್ಳಿ. ಒಂದು ಏನಾದರೂ ಮಾತಾಡ್ಬೋದಾ? ಏನಾದರೂ ಮಾತಾಡೋ, ಈ ಸಂಘಟನೆ ಬಗ್ಗೆನೇ ಮಾತಾಡೋ. ಮುಂದಿನ ದಿನಗಳಲ್ಲಿ ನೀವು ಸಂಘಟನೆಗೆ ಬರ್ತೀರಾ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಹೇಳಿ. ಅಲ್ಲ, ನೀವು ನಾನು ಹೇಳ್ದಂಗೆ ಮಾಡ್ತೀಯಾ? ಈ ಎಲ್ಲಾರನ್ನ ಗುಟ್ಕಾಗಳು ಎಲ್ಲ ಬಿಡಿಸ್ಬೇಕು. ಓಕೆ ಓಕೆ, ಮುಂದಕ್ಕೆ ಮಾತಾಡೋಣ. ಕೊಟ್ಬಿಡಿ ಅವ್ರಿಗೆ. ಇರ್ಲಿ ಆ ಫೋಟೋ ಹಿಡಿಯಾ ಅದರಲ್ಲಿ.
ನಿನ್ ಫೋನಲ್ಲಿ ಇದನ್ನ ಹಾಕ್ಬಿಡಿ. ಅಲ್ಲಿದ್ಯಾ? ಇಬ್ರು ಸೇರಿ ಇಡಿ ಅದರಲ್ಲಿ ಚೆನ್ನಾಗಿದೆ. ಫೋಟೋ ಹೊಡಿತಾ ಇದ್ದೀರಾ? ಲಕ್ಷ್ಮಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಆಯ್ಕೆ ಆಯಿತು. ಈಗ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ಬನ್ನಿ ಇಲ್ಲಿ ಯಾರಿಗಾರ ಫೋನ್ ಕೊಟ್ಬಿಟ್ಟು. ಓಕೆ, ಬನ್ನಿ ಇಲ್ಲಿ ಬನ್ನಿ. ಎಲ್ಲ ಬನ್ನಿ. ಈ ಕಡೆ ಬಂದ್ರೆ ಆಯ್ತು, ಇಲ್ಲೇ ಖಾಲಿ ಇರೋದು. ತೆಗೆದ್ಬಿಡು. ಬಾಗಿಲು ತೆಗೆದು ಹೊರಗೆ ಹಿಂದೆ ಫೋಟೋ ಕೊಟ್ರೆ full cover clean ಆಗುತ್ತೆ. ಅದೊಂದು ಏನಾದ್ರು ಈ ಕಡೆ ಬರಲ್ಲ, ಬರ್ತಾರಾ? ಎಲ್ಲ ಬರ್ತೀವಿ. ಮಾಮೂಲಿನ ನಿಂತ್ಕೊಂಡ್ರೆ ಕಷ್ಟ ಬರುತ್ತೆ. ಸ್ವಲ್ಪ ಕುತ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ನಾವು ಇವಾಗ ಏನಕ್ಕೆ ಇವ್ರಿಗೆ ಈ ಪೋಸ್ಟ್ ಕೇಳಿ ಇವತ್ತು ಮಾತಾಡಿ ಇವ್ರಿಗೆ ಈ ಪೋಸ್ಟ್ ಕೊಡ್ತಿದ್ದೀರಿ ಅಂದರೆ, ಇವರು ಡೈಲಿ ಒಂದು ಮೂಕ ಪ್ರಾಣಿಗಳಿಗೆ ಒಂದು 150 ನಾಯಿಗೆ ಊಟ ಹಾಕ್ತಾರೆ. ಡೈಲಿ ಒಂದು 150 ನಾಯಿ ನಮ್ಮ ಏರಿಯಾ ಸರೌಂಡಿಂಗ್ ಎಲ್ಲ ಸಾಕ್ತಾರೆ. ಮನೆಯಲ್ಲಿ ಒಂದು 4 ಪ್ರಾಣಿಗಳು, ಮೂಕ ಪ್ರಾಣಿಗಳನ್ನ ಸಾಕೊಂಡಿದ್ದಾರೆ. ನೆಕ್ಸ್ಟ್ NGO ಮಾಡೋಣ ಅಂತ ಇದ್ದಾರೆ. ಅದ್ರ ಪೂರ್ಣ ಬೆಂಬಲ ನಮ್ದಿದೆ. ಮತ್ತು ಜನನೂ ಇದ್ರ ಬಗ್ಗೆ ಬೆಂಬಲ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಇನ್ನೇನು ಬರೋ ತಿಂಗಳೆಲ್ಲ ಯಾವುದೋ ಒಂದು ಭೂಮಿ ನೋಡ್ಕೊಂಡು ಬಂದಿದ್ದೀರಿ, ಅದು ಪರ್ಚೇಸ್ ಮಾಡೋಕ್ಕೆ. ಮೂಕ ಪ್ರಾಣಿಗಳ್ದು ಗ್ಯಾರಂಟಿ NGO ಮಾಡ್ತೀರಿ. ಅದಕ್ಕೋಸ್ಕರ ಇವ್ರಿಗೊಂದು ಒಳ್ಳೆ ಪೋಸ್ಟ್ ಕೊಡಿಸ್ಬೇಕು ನಮ್ಮ ಸಂಘಟನೆಯಲ್ಲಿ. ಯಾಕಂದರೆ ಈ ಒಂದು ಸಂಘಟನೆಯಲ್ಲಿ ಇದ್ದು ಮಾಡಿದ್ರೆ ಎಲ್ಲರಿಗೂ 4 ಜನಕ್ಕೆ ಗೊತ್ತಾಗುತ್ತೆ. 4 ಜನ ಏನೋ ಒಂದು ಅವರು ಕೈಯಲ್ಲಾಗಿದ್ದು ಅವರು ಮೂಕ ಪ್ರಾಣಿಗಳು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇವ್ರಿಗೆ ಮಾತಾಡಿ ಇವತ್ತು ನಮ್ಮ ಸಂಘಟನೆಗೆ ಇವ್ರನ್ನ ಕರ್ಕೊಂಡಿದ್ದೀರಿ. ಇವ್ರು ಮೂಕ ಪ್ರಾಣಿಗಳ ಬಗ್ಗೆ ಅಂತ ಹೇಳಿದ ತಕ್ಷಣ ನೋಡಿ ಹೆಂಗೆ ಮಾತಾಡ್ತಾರೆ. ಇಷ್ಟೊತ್ತು ಹೆಂಗೆ ಮಾತಾಡಿದ್ರು ಲೈವಲ್ಲಿ, ಈಗ ಹೆಂಗೆ ಮಾತಾಡ್ತಾರೆ ನೀವೇ ನೋಡಿ. ಮಾತಾಡಿ ಲಕ್ಷ್ಮಿ ಅವರು. ಹೇಳು, ಅದೇ ನಿನ್ನ ಮಾಮೂಲಿ ಹೇಳು. ನಾಚಿಕೆ ಏನಿಲ್ಲ ಹೇಳಿ. ಮೂಕ ಪ್ರಾಣಿಗಳಂತ ಅಂದ್ರೆ ಅವ್ರಿಗೆ ಯಾರೋ ಒಬ್ರು ಸಪೋರ್ಟರ್ ಇರಲ್ಲ, ಬಾಯಿ ಇರೋದಿಲ್ಲ. ಅವ್ರಿಗೇನೋ ಒಂದು ಬೇಕು ಅಂದ್ರೆ ಕೇಳಿ ತಗೊಳೋದು ಒಂದು ಆಧಾರನೂ ಇರೋದಿಲ್ಲ. ಅವ್ರಿಗೋಸ್ಕರ ನನ್ನ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ, ಒಂದು ಅನ್ನ ನೀರು ಇರೋದು, ಇದು ನಾನು ಒಂದು 10 ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀನಿ. ನನ್ನ ಜೊತೆ ಇರೋದನ್ನು ಅದೇ ರೀತಿ ಬೆಳೆಸ್ಬೇಕು. ಒಂದು ಅನ್ನ ದಾನ, ಒಂದು ನೀರು ದಾನ ಅವೆಲ್ಲ ಮಾಡೋದು ತುಂಬ ಒಂದು ಸಣ್ಣ ಹೆಲ್ಪ್ ಅದು. ಆದರೆ ಒಂದು ಸಣ್ಣ ಸಹಾಯನೇ ಅದು. ಒಂದು ಮೂಕ ಪ್ರಾಣಿಗಳಿಗೆ ಅದು ಮಾಡಬೇಕು ಅಂದರೆ ಅದು ನಮ್ಮನ್ನು ಸಾಮಾನ್ಯ ಜನರು ಮಾಡ್ಬೋದು. ಅದು ಯಾವ ರೀತಿ ಅಂದರೆ ನಮ್ಮ ಜೊತೆ ಇರೋದನ್ನು ನಾವು ಕರ್ಕೊಂಡು ಬರಬೇಕು. ಸಾರಿ, ನಾನು ಮಾತಾಡೋಕ್ಕೆ ಬರಲ್ಲ. ಓಕೆ, ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀರಿ. ಇವ್ರಿಗೆ ತಾಯಿ ಭುವನೇಶ್ವರಿ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಈ ನಮ್ಮ ಕನ್ನಡ ತಾಯಿ ಸೇವೆ ಮಾಡೋಕ್ಕೆ ಚೆನ್ನಾಗಿ ಶಕ್ತಿ ಕೊಡಲಿ ಅಂತ ಕೇಳ್ತಾ ನನ್ನ ಲೈವ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನ ಈ ಸ್ಥಾನ ತಕ್ಕೊಟ್ಟಿರೋಂಥ ಅವರು ನನ್ನ ಪತಿ ದೇವರಾದ ಮಂಜುನಾಥ್ ಅವ್ರಿಗೆ ತುಂಬ ಧನ್ಯವಾದಗಳು. ಆಯ್ತು, ಥ್ಯಾಂಕ್ ಯು. ಇವ್ರು ನನ್ನ ಬಗ್ಗೆ ಎಲ್ಲದನ್ನ ಏನಾದ್ರು ಹೊಗಳ್ತಾ ಇರ್ತಾರೆ. ಯಾಕಂದ್ರೆ ಒಂದು ಮನೆಯಲ್ಲಿ ಇದ್ಮೇಲೆ ಅವರು ಮನೆಯವ್ರನ್ನ ಹೊಗಳೋದು ಅದು ಮಾಮೂಲಿ. ದಯವಿಟ್ಟು ಇದನ್ನೆಲ್ಲ ಏನು ಸೀರಿಯಸ್ ಆಗಿ ತಗೊಂಡ್ಬಿಡಿ ಫ್ರೆಂಡ್ಸ್. ಆಯ್ತು ಬಿಡು. ರಾಘವೇಂದ್ರ ಅವ್ರ ಬಗ್ಗೆ ಹೇಳು. ರಾಘವೇಂದ್ರ ಸರ್ ಅವರು ನಮಗೆ ಪ್ರೋತ್ಸಾಹ, ಬೆಂಬಲ ಸದಾಕಾಲ ನಮಗೆ ಇದೇ ರೀತಿ ಇರಬೇಕು. ಯಾಕಂದ್ರೆ ಮಹಿಳೆಯರಿಗೆ ಮುಖ್ಯ ಆದ್ಯತೆ ಕೊಡಬೇಕು ಅಂತ ಅವರು ಮನಸ್ಫೂರ್ತಿಯಾಗಿ ಅವ್ರು ನಮ್ಮನ್ನ ಆಶೀರ್ವಾದಿಸ್ತಾ ಇದ್ದಾರಲ್ಲ, ಅದು ನಮಗೆ ಧೈರ್ಯ, ನಮ್ಗೆ ಇನ್ನೂ ಒಂದು ಶಕ್ತಿ, ಸ್ತ್ರೀ ಶಕ್ತಿ ಅಂದರೆ ಅದು ರಾಘವೇಂದ್ರ ಅಂತ ಹೇಳಿದ್ರೆ ಅದು ತಪ್ಪಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಇವತ್ತು ಹೊಸಬ್ಳಿರ್ಬೋದು, ಆದರೆ ನನಗೆ ಈ ರೀತಿ ಮಾತಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ರಾಘವೇಂದ್ರ ಮತ್ತು ಮಂಜುನಾಥ್ ಅವರು ಒಂದು ಹೆಣ್ಣನ್ನ ಮುಂದೆ ತರಬೇಕು ಅಂದರೆ ಇದು ನನ್ನ ಸ್ಥಾನ ಇವತ್ತು ಕೊಟ್ಟಿದ್ದಾರಲ್ಲ,
ಇದು ಒಂದು ಕಾರಣ. ಇವರೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರಲ್ಲ, ಅವ್ರನ್ನ ಮಾತಾಡ್ಬಿಟ್ಟಿದ್ಯಾ? ಭರತ್ ಭರತ್, ಮತ್ತೆ ಮಹೇಶ್ ಶಿವಣ್ಣ ಅಂತ. ಮಹೇಶ್ ಶಿವಣ್ಣ ಬಂದು ನಮ್ಮ ರಾಜ್ಯಕ್ಕೆ ಅವರು ಒಳ್ಳೆ ಪೋಸ್ಟ್ ಅಲ್ಲಿ ಒಳ್ಳೆ ನಾನು ಹೊಸಬ್ಳು, ನೆಕ್ಸ್ಟ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಮಹೇಶ್ ಶಿವಣ್ಣ ಅವ್ರ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಎಲ್ಲರಿಗೂ ಚಿರಪರಿಚಿತರು. ನಾವು ಸಂಘಟನೆ